ಕಮಲಮ್ಮ ಏನ್ ಯಜಮಾನ್ರೆ? ಶಿವಗಾಮಿಯಲ್ಲಿ ಅದು ಅದು ಏನದು ಅದು ಹೇಳಿ. ಅಭಿರಾಮಿನ್ ನೋಡ್ಕೊಂಬರ್ತೀನಿ ಅಂತ ಆದಿ ಮನೆಗೆ ಹೋಗಿದ್ದಾರೆ ಯಜಮಾನ್ರೆ. ಅವಳಿಗಿನ್ ತಲೆ ಕೆಟ್ಟಿದೀಯಂತ ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೋತಿಲ್ಲ ಅವಳು. ಅವ್ರ ಮನೆಗೆ ಹೋದ್ರೆ ಮರ್ಯಾದೆ ಸಿಗುತ್ತಾ ಕಮಲಮ್ಮ? ಛ, ಗೊತ್ತಿದ್ದು ಅವ್ರ ಮನೆಗೆ ಹೋಗಿ ಯಾಕೆ ಅವಮಾನ ಮಾಡಿಸ್ಕೊಂಡ್ ಬರ್ಬೇಕು ಅವಳು? ಎಷ್ಟೇ ಶತ್ರು ಆದ್ರೂ ಮನೆವರೆಗೂ ಹುಡ್ಕೊಂಬಂದಿರೋರ್ನ ಅವಮಾನ ಮಾಡ್ತಾರ ಯಜಮಾನ್ರೆ? ನಮ್ಮ ಮನೆಯವ್ರ ಬಗ್ಗೆ ಅವಳಿಗೆ ಗೊತ್ತಿಲ್ಲ ಕಮಲಮ್ಮ. ನೀವಾದ್ರೂ ನನಗೆ ಹೇಳ್ಬೋದಲ್ವಾ? ಎಷ್ಟು ಹೇಳೋದು ನಿಮ್ ಯಾಕೆ ಶಿವಗಾಮಿ? ಸೀರೆ ಎಲ್ಲ ಒದ್ದೆ ಆಗಿದೆ, ಮುಖ ಎಲ್ಲ ಅರ್ಶಿನ ಕುಂಕುಮ ಆಗಿದೆ. ಅಭಿರಾಮಿ ನೋಡಕ್ ಹೋಗಿದ್ದೆ. ನನ್ ಮನೆಯೊಳಗೆ ನೀನು ಕಾಲಿಡೋ ಹಾಗಿಲ್ಲ. ಇದನ್ನೆಲ್ಲ ನೀವೇ ನನ್ನ ತಂಗಿ ಕೊಟ್ಬಿಡಿ, ತಗೊಳ್ಳಿ. ಯಾವಳಗ್ ಬೇಕೆ ಈ ನಿನ್ನ ಆಡಂಬರ ಎಲ್ಲ? ಬಾಬು ಅವರೇ, ಇಷ್ಟೆಲ್ಲ ಅವಮಾನ ಮಾಡಿದ್ದಾರೆ, ನೋಡ್ಕೊಂಡು ಸುಮ್ಮನೆ ಇದ್ರ ನೀವು? ಏನಾದ್ರೂ ಒಂದು ತಗೊಂಡು ತಲೆಗೆ ಬೀಸತ್ತಾನೆ. ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಬಂದಿದ್ದೀರಲ್ಲ ನೀವು. ಯಾವ ಧೈರ್ಯದ ಮೇಲೆ ನಿಮ್ ಜೊತೆ ಕಳಿಸ್ಬೇಕು ನಾವು? ಅಶೋಕ್, ಯಾಕೆ ಅವ್ರನ್ನ ಬೈತಾ ಇದ್ದೀರಾ? ಪಾಪ ಅವ್ರೇನ್ ಮಾಡ್ತಾರೆ ಹೇಳಿ? ನನಗೆ ಈ ಥರ ಮಾಡಿದವರು ಯಾರೋ ಮೂರನೇ ವ್ಯಕ್ತಿಗಳಾಗಿದ್ದಿದ್ರೆ ನಮ್ಮ ಬಾಬು ಅವರು ಖಂಡಿತ ಸುಮ್ಮನೆ ಬಿಡ್ತಾ ಇರಲಿಲ್ಲ. ನಮ್ಮ ಮನೆಯವ್ರ ವಿಷಯಕ್ಕೆ ಅವ್ರೇನ್ ಮಾತಾಡಕ್ಕಾಗತ್ತೆ ಹೇಳಿ? ಇಷ್ಟೆಲ್ಲ ಆಗ್ತಾ ಇರೋದು ನನ್ನಿಂದಾನೆ. ನೀನು ಅನುಭವಿಸ್ತಿರೋ ಎಲ್ಲ ಕಷ್ಟಕ್ಕೂ ನೋವು ನಾನೇ ಕಾರಣ ಶಿವಗಾಮಿ. ನನ್ನಂಥ ನೀಚ ಮೋಸ್ಗಾರ ನಿನ್ನ ಜೀವನದಲ್ಲಿ ಬರದೇ ಇದ್ದಿದ್ರೆ ನಿನ್ನ ಒಳ್ಳೆ ಗುಣಕ್ಕೆ ನಿನ್ಗಿರೋ ಆಸ್ತಿಗೆ ಮಹಾರಾಣಿ ಥರ ಜೀವನ ಮಾಡ್ತಿದ್ದೆ. ನಿನ್ನ ದೇವತೆ ಥರ ಗಂಡನ ಮನೆಯವ್ರು ನೋಡ್ಕೋತಾ ಇದ್ರು. ಛ, ಪಾಪಿ ನಾನು. ಅನ್ಯಾಯವಾಗಿ ನಿನ್ನ ಜೀವನದಲ್ಲಿ ಬಂದು ನಿನ್ನ ಜೀವನ ಹಾಳು ಮಾಡ್ಬಿಟ್ಟೆ. ಶಿವಗಾಮಿ, ನನ್ನ ಕ್ಷಮಿಸ್ಬಿಡು ಶಿವಗಾಮಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನನ್ನಿಂದನೇ ಆ ರಾಕ್ಷಸರು ನಿನ್ನ ಜೀವನದಲ್ಲಿ ಬಂದು ಪ್ರತಿದಿನ ನಿನ್ನ ನೆಮ್ಮದಿ ಹಾಳು ಮಾಡ್ತಿದ್ದಾರೆ. ನಮ್ಮ ಮನೆಯವ್ರನ್ನ ನೆನ್ಸ್ಕೊತಾ ಇದ್ರೆ ಪಾಪ ಪ್ರಜ್ಞೆ ಚುಚ್ಚಿ ಚುಚ್ಚಿ ಸಾಯಿಸ್ತಾ ಇದ್ದ ನನ್ನ. ಇವಾಗ ಹಿಂದೆ ಏನೇ ಮಾಡಿದ್ರು ಬದಲಾಗಿದ್ದೀರಾ, ಒಳ್ಳೆ ಮನುಷ್ಯರಾಗಿದ್ದೀರಾ. ಕಷ್ಟ ಸುಖ ನೋವು ನಲಿವು
ಎಲ್ಲಾದ್ರಲ್ಲೂ ನನ್ನ ಜೊತೆ ನಿಂತಿದ್ದೀರಾ. ಇದಕ್ಕಿಂತ ಒಳ್ಳೆ ಗಂಡ ಯಾರಿಗೆ ಸಿಗ್ತಾರೆ? ನಿಮ್ಮನ್ನ ಶಾಪ ಅಂತ ಅನ್ಕೊಂಡಿರೋ ದಿನಗಳು ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅಶೋಕ್, ಈಗ ತುಂಬ ಮನ್ಸಿಂದ ಹೇಳ್ತಾ ಇದ್ದೀನಿ, ನೀವು ನನಗ್ ಸಿಕ್ಕಿರೋ ವರ. ಆದ್ರೆ ನೀವು ಬದಲಾದಂಗೆ ನಿಮ್ಮ ಮನೇಲಿ ಯಾರು ಬದಲಾಗ್ಲಿಲ್ಲ. ಪಾಪ, ಅದಕ್ಕೆ ನೀವೇನ್ ಮಾಡ್ತೀರಾ? ಅವರೆಲ್ರಿಗೂ ನನ್ನ ಬಗ್ಗೆ ಭಯ ಹೋಗಿದೆ. ಅವ್ರಿಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಹೆಂಡತಿಗೆ ಅವಮಾನ ಮಾಡ್ತಾರೆ, ನಿನ್ ಮುಂದೆನೆ ದರ್ಪ ತೋರಿಸ್ತಾರೆ. ನೀನು ಹಾಕಿರೋ ಭಿಕ್ಷೆಲ್ ಬದುಕ್ತಾ ಇರೋರವರು. ಈಗಲೇ ಹೋಗಿ ಅವ್ರ ಕೈ ಕಾಲು ಮುರಿದಾಕ್ ಬರ್ತೀನಿ, ಮತ್ತೆ ಅವ್ರು ನಿನ್ನ ಸಹವಾಸಕ್ಕೆ ಬರಬಾರ್ದು. ಅಶೋಕ್, ಅಶೋಕ್, ಪ್ಲೀಸ್ ನನ್ನ ಮಾತು ಕೇಳಿ. ಅಲ್ಲಿ ನನ್ನ ತಂಗಿ ಇದ್ದಾಳೆ. ನೀವೇನೇ ಮಾಡಿದ್ರು ಅವಳಿಗೆ ತೊಂದರೆ ಆಗುತ್ತೆ. ನೀವು ನನಗೆ ಸಹಾಯ ಮಾಡಬೇಕು ಅಂತ ಅನ್ಕೊಂಡ್ರೆ ಅಭಿರಾಮಿನ ಮೊದಲು ದುಷ್ಟರಿಂದ ಕಾಪಾಡಬೇಕು. ದಯವಿಟ್ಟು ನನ್ನ ತಂಗಿಗೆ ಹೆಲ್ಪ್ ಮಾಡಿ. ದಯವಿಟ್ಟು ನನಗೆ ಈ ಸಹಾಯ ಮಾಡಿ. ನಿನ್ಗೋಸ್ಕರ ಮಾಡ್ತೀನಿ ಶಿವಕಾಮಿ. ನನ್ನ ಪ್ರಾಣ ಒತ್ತೆ ಇಟ್ಟಾದರೂ ಅಭಿರಾಮಿನ ಕಾಪಾಡ್ತೀನಿ. ಅವಳಿಗೇನು ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಶಿವಗಾಮಿ, ಬಾ ಕೂತ್ಕೋ, ಬಾ. ಶಿವಗಾಮಿ, ನಾನು ಅವತ್ತಿಂದನೂ ಹೇಳ್ತಾ ಇದ್ದೀನಿ, ಅವ್ರು ಒಳ್ಳೆಯವರಲ್ಲ. ಸುಮ್ಮನೆ ಅವ್ರ ಮನೆಗೆ ಹೋಗಿ ಯಾಕೆ ಅವಮಾನ ಮಾಡಿಸ್ಕೋತೀಯ? ಸರಿ, ನೀನು ಫ್ರೆಶ್ ಅಪ್ ಆಗು, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಕಮಲಮ್ಮ, ಕರ್ಕೊಂಡೋಗಿ. ಆಯ್ತು ಯಜಮಾನ್ರೆ. ಅಮ್ಮ ಬನ್ನಿ ಅಮ್ಮೋರೆ. ಬೇಡ ಕಮಲಮ್ಮ, ನನಗೆ ಸ್ವಲ್ಪ ಹೊತ್ತು ಒಬ್ಳೆ ಇರಬೇಕು ಅಂತ ಅನಿಸ್ತದೆ. ದಯವಿಟ್ಟು ನನ್ನನ್ನು ಒಬ್ಬಳನ್ನೇ ಬಿಟ್ಬಿಡಿ.